ನೀವೇನಾದ್ರೂ ಬರ್ತ್ಡೇ ಸೆಲೆಬ್ರೇಷನ್ ಫ್ರೀಯಾಗಿ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಈ ವಿಡಿಯೋ ನಿಮ್ಗೆ. ಹಾಯ್ ಎಲ್ಲೋ ನಮಸ್ಕಾರ. ನಮ್ಮೂರಲ್ಲಿ ಇವತ್ತು ಹನುಮ ಜಯಂತಿ ಮಾಡ್ತಿದ್ರು. ಕಾಲೇಜ್ಗೆ ಹೋಗೋಕ್ಕಿಂತ ಮುಂಚೆ ದೇವಸ್ಥಾನಕ್ಕೆ ಹೋಗಿದ್ದು ಪೂಜೆನ ಮಾಡಿಸ್ಕೊಂಡು ಅಲ್ಲೇನೆ ಪ್ರಸಾದನ ಕೂಡ ಕೊಡ್ತಿದ್ರು. ಪುಳಿಯೋಗರೆ ಮತ್ತೆ ಮೊಸರನ್ನ ತಿನ್ಕೊಂಡು ಮತ್ತೆ ರೆಡಿಯಾಗಿ ಕಾಲೇಜ್ಗಂತ ಹೋಗ್ತಾ ಇದ್ದೀನಿ. ನಾವು ಪೂಜೆ ಮಾಡಿದಾಗ ದೇವ್ರ ಮನೇಲಿ ಇಡಕ್ಕೆ ಅಂತ ರಸನನ ಮಾಡೇ ಮಾಡ್ತೀವಿ. ಅದನ್ನ ನಮ್ಮ ಸೀನಿಯರ್ಸ್ಗೆ ಅಂತ ಹೇಳ್ಬಿಟ್ಟು ತಗೊಬಂದಿದ್ದೆ. ಅವರು ಟೇಸ್ಟ್ ಮಾಡಿ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ತಿದ್ರು. ಇದೆಲ್ಲ ಆದ್ಮೇಲೆ ಹೋಟೆಲ್ ಸ್ವಲ್ಪ ಕೆಲಸ ಇತ್ತು ಅಂತ ಹೋಗಿದ್ದೆ. ಎಲ್ಲ ಡಾಕ್ಟರ್ಸ್ ಕೂಡ ಆಪರೇಷನ್ ಮಾಡ್ಬೇಕಾದ್ರೆ ಇದೇ ತರ ರೆಡಿ ಆಗೋದು. ದೊಡ್ಡ ಆಸ್ಪತ್ರೆಯಲ್ಲಿ ಯಾಕಪ್ಪ ಇಷ್ಟು ಜನ ಸೇರ್ಕೊಂಡಿದ್ದಾರೆ ಅಂತ ಅನ್ಕೊಂಡ್ರೆ ನೋಡಿದ್ರೆ ಡಿಸೆಂಬರ್ 1ನೇ ತಾರೀಕು ವಿಶ್ವ ಏಡ್ಸ್ ದಿನವನ್ನ ಆಚರಿಸ್ತಾರೆ. ಇದರ ಮುಖ್ಯ ಉದ್ದೇಶ ಏನಂತ ಅಂದ್ರೆ HIV ಕುರಿತು ಜಾಗೃತಿನ ಕೊಡ್ತಾರೆ ಎಲ್ಲರೂ. ಕಾಲೇಜೆಲ್ಲ ಮುಗಿಸ್ಕೊಂಡು ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದ ಅಂತ ಹೇಳ್ಬಿಟ್ಟು ಬಂದಿದೀವಿ. ಎಲ್ಲಿಗೆ ಅಂತ ಗೊತ್ತಾಗ್ಬೇಕು ಅಂತಂದ್ರೆ ಕೊನೆವರೆಗೂ ನೋಡಿ. ನೀವು ಕೂಡ ಫ್ರೀಯಾಗಿ ಕೇಕ್ ಕಟ್ ಮಾಡಬೇಕಾ? ಹೆಂಗೆ ಅಂತ ಅಂದರೆ ನೀವು ಅಮೌಂಟ್ ಕೊಟ್ಟು ಕೇಕ್ನ ತೊಗೊಂಡ್ರೆ ಸಾಕು. ಅವರೇ ನಿಮ್ಗೆ ಯಾವ ಥರ ಬೇಕೋ ಆ ಥರ ಬಲೂನ್ಸ್ ಎಲ್ಲ ಡೆಕೋರೇಷನ್ ಮಾಡಿ ಕೊಡ್ತಾರೆ. ಈ ಜಾಗದ ನೇಮ್ ಎಲ್ಲಿ ಅಂತ ಗೊತ್ತಾಗಬೇಕು ಅಂದರೆ ಕಮೆಂಟಲ್ಲಿ ನೇಮ್ ಅಂತ ಕಮೆಂಟ್ ಮಾಡಿ. ರೇಷ್ಮಾ ಅಕ್ಕ ಅವ್ರ ಫೋಟೋನ ತೆಗಿಸ್ಕೊಳ್ಳೋದು ಬಿಟ್ಬಿಟ್ಟು ಅವ್ರ ಫ್ರೆಂಡ್ಸ್ಗೆ ಫೋಟೋ ತಗೊಡ್ತಿದ್ದಾರೆ ಪಾಪ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಕೇಕ್ ಎಲ್ಲ ಕಟ್ ಮಾಡಾದ್ಮೇಲೆ ಪಾನಿಪುರಿ ತಿನ್ನೋದ ಅಂತ ಹೇಳ್ಬಿಟ್ಟು ಔಟ್ ಸೈಡ್ ಬಂದು ಪಾನಿಪುರಿನ ತಿಂತಾ ಇದೀವಿ. ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಮತ್ತೆ ನಾನು ನಮ್ಮೂರ ಪಕ್ಕದಲ್ಲಿ ಹನುಮ ಜಯಂತಿಗೆ ಊಟನ ಇಟ್ಕೊಂಡಿದ್ರು. ಅಲ್ಲಿ ಊಟ ಮಾಡಕ್ಕಂತ ಹೋಗಿದ್ದೆ. ಇಲ್ಲಿ ತುಂಬಾ ಚೆನ್ನಾಗಿ ದೇವ್ರಿಗೆ ಊರಿಗೆ ಎಲ್ಲ ತುಂಬಾ ಲೈಟಿಂಗ್ಸ್ ಎಲ್ಲ ಹಾಕಿ ತುಂಬಾನೇ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು. ಅಲ್ಲಿ ನಾನು 101 ರೂಪಾಯಿನ ಕೊಟ್ಟೆ. ಇನ್ನೂ ಯಾರ್ಯಾರು ನನ್ನ ಅಕೌಂಟ್ನ ಫಾಲೋ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಫಾಲೋ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಓಕೆ ಬಾಯ್, ಟೇಕ್ ಕೇರ್.